ಇದೀಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ನೋಡ್ಕೊಂಡು ಬರೋಣ. ಇವತ್ತು ನಮ್ಮ ಗುರಿ ಇರತಕ್ಕಂಥದ್ದು 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿ. ಇದು ನಮ್ಮ ಮೊದಲನೆಯ ಆದ್ಯತೆ. ಆ ಒಂದು ಗುರಿಯನ್ನು ನಾವು ತಲುಪಬೇಕು ಅಂತ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಕರ್ನಾಟಕ ರಾಜ್ಯದ ಪ್ರಗತಿಗೆ ಕೆಲವು ದೋಷಗಳಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವು ತೀರ್ಮಾನಗಳಲ್ಲಿ ದೋಷಗಳು ಇದ್ದಾವೆ. ಆದರೆ ಅದೆಲ್ಲವನ್ನು ಸರಿಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಇವತ್ತು JDS ಪಕ್ಷ NDA ಪಾರ್ಟ್ನರ್ ಆಗಿ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಸೇರಿರ್ತಕ್ಕಂಥದ್ದು. ಅದರಿಂದ ನಿನ್ನೆ ಎಲ್ಲ ರೀತಿಯ ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಮ್ಮದು ದೊಡ್ಡ ಪಕ್ಷ BJP JDSದು ಲಿಮಿಟೆಡ್ ಸ್ಥಾನಮಾನಗಳಲ್ಲಿರ್ತಕ್ಕಂಥ ಶಕ್ತಿ ಇದೆಲ್ಲ ಅವರಲ್ಲೂ ಸಹ ಇಲ್ಲ. ದೇವೇಗೌಡರ ಬಗ್ಗೆ ಇರತಕ್ಕಂಥ ಒಂದು ಗೌರವ ಮತ್ತು ನಮ್ಮ ನಡವಳಿಕೆಗಳು ಪ್ರತಿಯೊಂದು ಸೂಕ್ಷ್ಮವಾಗಿ ಕೇಂದ್ರದ ನಾಯಕರುಗಳು ಗಮನಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ 28ರ ಒಂದು ಗುರಿಯನ್ನು ನಾವು ತಲುಪಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರದ ಪ್ರತಿಷ್ಠಾಪನೆ ಏನಿದೆ, ಪ್ರಾಣ ಪ್ರತಿಷ್ಠಾಪನೆಯ ನಂತರ ಈ ಒಂದು ಹೊಂದಾಣಿಕೆಯ ಸೀಟ್ಗಳ ಹೊಂದಾಣಿಕೆ ಮಗದೊಂದು ಇದೆಲ್ಲದರ ಬಗ್ಗೆ ಅಂತಿಮ ನಿರ್ಣಯಗಳಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದಲೂ BJPಯ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲೇ 2-3 ಸರ್ವೆ ರಿಪೋರ್ಟ್ಗಳು ಅವರಲ್ಲೂ ಇದೆ. ನಾವು ಸಹ ಇರ್ತಕ್ಕಂಥ ವೀಕ್ನೆಸ್ಸು ಸ್ಟ್ರೆಂತು ಇವತ್ತು ಎರಡೂ ಪಕ್ಷಗಳಿಂದ ಹೊಂದಾಣಿಕೆಯಿಂದ ಯಾವ್ಯಾವ ಒಂದು ರೀತಿಯಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನು ಪರಿಸ್ಥಿತಿಗಳು ಅಂತಕ್ಕಂಥದ್ರ ಬಗ್ಗೆ, ಯಾವ ರೀತಿ ವೀಕ್ನೆಸ್ ಇರ್ತಕ್ಕಂಥದ್ದನ್ನು ಸರಿಪಡಿಸ್ಕೋಬೇಕು, ಯಾವ ಸ್ಟ್ರೆಂತನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಇದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅವರು ಎಲ್ಲ ನನ್ನ ಒಂದು ಅನಿಸಿಕೆಗಳನ್ನು ಭಾಳ ಸೂಕ್ಷ್ಮವಾಗಿ ನನ್ನಿಂದ ಮಾಹಿತಿಗಳೇನು ಪಡೆದಿದ್ದಾರೆ. ಸುಗಮವಾದಂಥ ರೀತಿಯಲ್ಲಿ ರಾಜ್ಯದ ಘಟಕದ BJPಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ, ನಮ್ಮ ಪಕ್ಷದ ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಅತ್ಯಂತ ಸುಗಮವಾದಂಥ ರೀತಿಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಎರಡೂ ಪಕ್ಷಗಳು 28ಕ್ಕೆ 28 ಜೊತೆಗೂಡಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ವೇದಿಕೆ ಸಿದ್ಧ ಮಾಡಿದ್ದೇವೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಚರ್ಚೆ ಆಗಿದ್ದು ಏನು ಅಂತಂದರೆ, ಕುಮಾರಸ್ವಾಮಿ ಅವರು ಈಗ ಡೆಲ್ಲಿಗೆ ಬರ್ತಾ ಇರೋದು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗ್ತಾರೆ ಅನ್ನುವಂಥದ್ದು ಭಾಳ ಚರ್ಚೆ. ಅದು ಯಾವ ಮೂಲಗಳಿಂದ ಸುದ್ದಿ ಅಷ್ಟು ದೊಡ್ಡ ಪ್ರಾಮುಖ್ಯತೆ ಪಡೀತು ನನಗೆ ಗೊತ್ತಿಲ್ಲ. ಏಕೆಂದರೆ ನಾನು ಮುಂದಿನ 2-3 ತಿಂಗಳ ನಾವು ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾನು ಮಂತ್ರಿಯಾಗಿ ಮಾಡೋದೇನಿಲ್ಲ. ಈಗ ನನ್ನನ್ನು ಮಂತ್ರಿ ಮಾಡಿ ರಾಜ್ಯಕ್ಕೆ ಕೆಲಸ ಮಾಡ್ತಕ್ಕಂಥದ್ದು, ರಾಷ್ಟ್ರಕ್ಕೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇನ್ನೊಂದು ತಿಂಗಳು 1.5 ತಿಂಗಳಿನಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರೋದರಿಂದ ಚುನಾವಣಾ ನೀತಿ ಸಂಹಿತೆಗಳು, ಅದರಿಂದ ಉಪಯೋಗಗಳೇನಿಲ್ಲ. ಅದು ಯಾವ ಕಾರಣಕ್ಕೆ ಆ ಸುದ್ದಿ ಹೊರಡ್ತು ಅಂತಕ್ಕಂಥದ್ದು ನನಗಂತೂ ಈಗಲೂ ಸಹ ಒಂದು ಯಕ್ಷ ಪ್ರಶ್ನೆನೇ. ಅದರ ಬಗ್ಗೆ ನನಗೆ ಯಾವುದೇ ರೀತಿ ಆಸಕ್ತಿಯೂ ಇಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ನಿರಂತರವಾಗಿ ಹೇಳಿದ್ದೇನೆ, ಮುಂದಿನ ಚುನಾವಣೆ 28ಕ್ಕೆ 28 ಸ್ಥಾನಗಳು ಗೆಲ್ಲಬೇಕು. ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ